ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. 4 ದಿನ ಅಮೆರಿಕ ಆಯ್ತು, 2 ದಿನ ಈಜಿಪ್ಟ್ನ ಪ್ರವಾಸ. ಈಜಿಪ್ಟ್ ಭಾರತದ ನಂಟು ಹೇಗಿದೆ? ಈಜಿಪ್ಟ್ನಲ್ಲಿ ಪ್ರಧಾನಿ ಮೋದಿ ಯಾವ ಒಪ್ಪಂದ ಆಗಲಿವೆ? ಇದೇ ಹೊತ್ತಿನ ಸ್ಪೆಷಲ್ ಮೋದಿ ಈಜಿಪ್ಟ್ ಟೂರ್. ಅಮೆರಿಕ ಪ್ರವಾಸವನ್ನ ಮುಗಿಸಿ ಈಜಿಪ್ಟ್ಗೆ ತೆರಳಿದಂತಹ ಮೋದಿ ಅಮೆರಿಕದ 4 ದಿನಗಳ ಕಾಲ ಪ್ರವಾಸ ಮುಕ್ತಾಯ ಆಗಿದೆ. ಇವತ್ತಿನಿಂದ 2 ದಿನಗಳ ಕಾಲ ಮೋದಿ ಅವರು ಈಜಿಪ್ಟ್ ಪ್ರವಾಸವನ್ನ ಮಾಡ್ತಾರೆ. ಈಜಿಪ್ಟ್ ಅಧ್ಯಕ್ಷರಾಗಿರುವಂತಹ ಅಬ್ದೆಲ್ ಫತ್ತಾ ಅಲ್ ಸಿಸಿ ಭೇಟಿಯಾಗುತ್ತೆ ಇವತ್ತು. ಈಜಿಪ್ಟ್ನ ಜೊತೆಗೆ ಮೋದಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಲಿಕ್ಕೆ ಪ್ಲಾನ್ಗಳನ್ನ ಹಾಕೊಂಡಿದ್ದಾರೆ. ಹಾಗಾದ್ರೆ ಈಜಿಪ್ಟ್ ಭಾರತದ ನಂಟು ಯಾವ ರೀತಿಯಾಗಿದೆ? ಯಾವ ಕಾರಣಕ್ಕೋಸ್ಕರ 2 ದಿನಗಳ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ? ಕೇವಲ ಭೇಟಿ ಅಂದ ಕೂಡಲೇ ಕೇವಲ ಔಪಚಾರಿಕ ಭೇಟಿ ಮಾತ್ರ ಅಲ್ಲ, ಕೇವಲ ಮಾತುಕತೆಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಕೆಲವೊಂದಿಷ್ಟು ಒಪ್ಪಂದಗಳು, ಕೆಲವೊಂದಿಷ್ಟು ದ್ವಿಪಕ್ಷೀಯ ಮಾತುಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗುತ್ತೆ. ಈ ಬಹುಲಾ ಮುಸ್ಲಿಂ ಸಮುದಾಯವನ್ನ ಭೇಟಿ ಮಾಡ್ತಾರೆ. ಹಳೆಯದಾದ ಅಂದ್ರೆ 1000 ವರ್ಷಗಳಷ್ಟು ಹಳೆಯದಾದಂತಹ ಮಸೀದಿ ಹಾಗೆ ಯುದ್ಧ ಸ್ಮಶಾನಕ್ಕೆ ಕೂಡ ಭೇಟಿಯನ್ನ ಕೊಡುವಂತಹ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಪ್ರಮುಖವಾಗಿ ಮೋದಿ ಈಜಿಪ್ಟ್ ಸರ್ಕಾರದ ಪ್ರಮುಖರ ಜೊತೆ ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಅಲ್ಲಿರುವಂತಹ ನಮ್ಮ ಭಾರತೀಯರ ಸಮುದಾಯದವರ ಜೊತೆಗೂ ಕೂಡ ಮೋದಿಯವರ ಮಾತುಕತೆ ಇರುತ್ತೆ. ಮೊದಲ ವಿಶ್ವ ಯುದ್ಧದ ವೇಳೆ ಮಡಿದಂತಹ ಸುಮಾರು 4000 ಭಾರತೀಯ ಸೈನಿಕರ ಸವಿನೆನಪಿಗೆ ಕೈರೋದಲ್ಲಿರುವಂತಹ ಈ ಎಲಿಯೋಪೋಲಿಸ್ ಕಾಮನ್ವೆಲ್ತ್ ಯುದ್ಧ ಸ್ಮಾರಕಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾರೆ. ದಾವೂದಿ ಬೋಹ್ರಾ ಸಮುದಾಯದ ನೆರವಿನಿಂದ 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವಂತಹ ಈ ಅಲ್ ಹಕೀಂ ಮಸೀದಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದಾರೆ. ಅದು ಈ ಈಜಿಪ್ಟ್ನ ಪ್ರವಾಸದ ಪ್ರಮುಖ ಹೈಲೈಟ್. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಜೂನ್ 24ನೇ ತಾರೀಕು 2 ದಿನಗಳ ಕಾಲ ಇವತ್ತು ಹಾಗೆ ನಾಳೆ ಈಜಿಪ್ಟ್ನ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪ್ರಧಾನಿ ಮೋದಿಯವರ ಈಜಿಪ್ಟ್ ಭೇಟಿಯು ಭಾರತದ ಕಾರ್ಯತಂತ್ರದ ಹಿತಾಸಕ್ತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಅದನ್ನ ಪರಿಗಣಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರ ಕೈರೋ ಭೇಟಿಯ ಸಂದರ್ಭದಲ್ಲಿ ಭಾರತ ಹಾಗೆ ಈಜಿಪ್ಟ್ನ ಈ ವ್ಯೂಹಾತ್ಮಕ ಪಾಲುದಾರಿಕೆಯನ್ನ ಔಪಚಾರಿಕಗೊಳಿಸೋದಕ್ಕೂ ಕೂಡ ಈಗಾಗಲೇ ಡಿಸೈಡ್ ಅನ್ನ ಮಾಡಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಒಪ್ಪಂದಗಳು ಕೂಡ ನಡೆಯುತ್ತೆ. ಇನ್ನು ಅಮೆರಿಕ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದ್ರು. ಭಾರತ ಮತ್ತು ಅಮೆರಿಕ ನಡುವಿನ ಬಾಂಧವ್ಯವನ್ನ ಪುನರುಚ್ಚರಿಸಿದ್ರು. ನೀವೆಲ್ಲರೂ ಕೂಡ ಅಮೆರಿಕದ ಅಭಿವೃದ್ಧಿಯ ಪಯಣಕ್ಕೆ ಆಧಾರ ಸ್ತಂಭಗಳು. ನೀವೆಲ್ಲರೂ ನಿಮ್ಮ ಪರಿಶ್ರಮದಿಂದ ಅಮೆರಿಕವನ್ನ ಈ ಎತ್ತರಕ್ಕೆ ತಂದಿದ್ದೀರಿ. ಭಾರತ ಅಮೆರಿಕ ಸಹಭಾಗಿತ್ವವು 21ನೇ ಶತಮಾನದ ಜಗತ್ತಿನ ಭವಿಷ್ಯವನ್ನ ಬದಲಿಸಬಲ್ಲದು. ನೀವೆಲ್ಲರೂ ಭಾರತದ ಇನ್ನಷ್ಟು ಅಭಿವೃದ್ಧಿಗೆ ಮುಂದಾಗಬೇಕು, ಕೈ ಜೋಡಿಸಿ ನಡಿಬೇಕು ಅಂತ ನರೇಂದ್ರ ಮೋದಿ ಕರೆ ಕೊಟ್ಟರು. ಭಾರತ್ ಅಮೆರಿಕಿ साझा ड्रीम, भारत अमेरिकी साझा डिटर्मिनेशन 21वीं सदी में दुनिया की डेस्टिनी बदलने का सामर्थ्य रखता है. मैं आपको भारत की इस विकास यात्रा में एक साथ आगे बढ़ने के लिए फिर एक बार आमंत्रित करता हूं. लेट अस कम टुगेदर फॉर अ बेटर वर्ल्ड, बेटर फ्यूचर. लेट अस ग्रो विथ इंडिया. और मैंने एक बार लाल किले से कहा था मेरे भाषण में, और मैंने कहा था यही समय है, सही समय है. भारत अमेरिकी. ಇನ್ನು ಅಮೆರಿಕದಲ್ಲಿ ರಾಷ್ಟ್ರಗೀತೆಯನ್ನ ಮುಗಿಸಿದಾಗ ಒಂದು ಅಪರೂಪದ ಘಟನೆ ನಡೆಯಿತು. ಅಮೆರಿಕದ ಖ್ಯಾತ ಗಾಯಕಿಯಾಗಿರುವಂತಹ ಮಿಲ್ಬೆನ್ ಅವರು ಮೋದಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡಿ, ನಿಜಕ್ಕೂ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನೋದು ಕೇವಲ ಬಾಯಿ ಮಾತಿಗಲ್ಲ, ಒಂದ್ ರೀತಿ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತಹ ಒಂದು ಅದ್ಭುತ ಕ್ಷಣಗಳನ್ನ ಸೃಷ್ಟಿ ಮಾಡ್ಬಿಡ್ತಾರೆ. ಹೇಗಿತ್ತು ಅಮೆರಿಕ ಪ್ರವಾಸದ ಆ ಕ್ಷಣಗಳನ್ನ ಹೇಳೋದಾದ್ರೆ ಏನ್ ಸ್ಪೆಷಾಲಿಟಿಗಳಿತ್ತು ಈ ಸಂದರ್ಭದಲ್ಲಿ?
ಶ್ರುತಿ, ಕಳೆದ ಮೂರು ದಿನಗಳಿಂದ ಎಲ್ಲ ಗಮನಿಸ್ತಾ ಇದ್ದೀವಿ. ಅಮೆರಿಕದಲ್ಲಿ ಪ್ರಧಾನಮಂತ್ರಿ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು, ಭೇಟಿಗಳು ಪ್ರತಿಯೊಂದು ಕೂಡ ಒಂದು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಎರಡನೇದು, ಭಾರತದ ದೃಷ್ಟಿಯಿಂದ ನೋಡಿದಾಗ, ಭವಿಷ್ಯದ ದೃಷ್ಟಿಯಿಂದ ನೋಡಿದಾಗ ಸಾಕಷ್ಟು ಅನುಕೂಲಕರ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಂಡಿರೋದು. ಮೊದಲ ದಿನಾನೇ ಅಲ್ಲಿಗೆ ಭೇಟಿ ಕೊಟ್ಟಂತ ಮೊದಲ ದಿನಾನೇ ಅವರು ಎಲಾನ್ ಮಾಸ್ಕ್ ಸೇರಿದಂತೆ ಸುಮಾರು 24 ಅಮೆರಿಕನ್ ಸ್ಕಾಲರ್ಸ್ ಗಳನ್ನ ಭೇಟಿ ಆದ್ರು. ಈ ಸಂದರ್ಭದಲ್ಲಿ ಎಲಾನ್ ಮಾಸ್ಕ್ ಅವರು ನಾನು ಮೋದಿ ಅಭಿಮಾನಿ ಅಂತ ಹೇಳಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಎಲಾನ್ ಮಸ್ಕ್ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರ್ತಕ್ಕಂಥವರು, ಟೆಸ್ಲಾ ಅದೇ ರೀತಿಯಾಗಿ ಸಂಸ್ಥಾಪಕ ಕೂಡ ಹೌದು. ಹೀಗಾಗಿ ಭಾರತದಲ್ಲಿ ಟೆಸ್ಲಾ ವೆಹಿಕಲ್ ಗಳು ಬರ್ತಾವ, ಟೆಸ್ಲಾ ಒಂದು ಇವಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಅತ್ಯಂತ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ಗಳು ಭಾರತಕ್ಕೆ ಬರ್ತಾವ ಅಂತ ಪ್ರಶ್ನೆಗಳಿತ್ತು. ಈ ಹಿಂದೆ ಕೂಡ ಭಾರತಕ್ಕೆ ಟೆಸ್ಲಾ ಸಾಕಷ್ಟು ಬಾರಿ ಬರೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಮೋದಿ ಸರ್ಕಾರ ಅವರಿಗೆ ಬರೋದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಅಥವಾ ಸಬ್ಸಿಡಿಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಲಿಲ್ಲ. ಯಾಕಂದ್ರೆ ಅವರು ಚೀನಾದಲ್ಲಿ ತಯಾರು ಮಾಡಿ ಮೇಡ್ ಇನ್ ಚೈನಾ ಕಾರುಗಳನ್ನ ಭಾರತದಲ್ಲಿ ಮಾರುವಂತ ಉದ್ದೇಶವನ್ನ ಎಲಾನ್ ಮಾಸ್ಕ್ ಹೊಂದಿದ್ರು. ಆದ್ರೆ ಈ ಬಾರಿ ಸಂಪೂರ್ಣ ಪ್ಲೇಟ್ ಚೇಂಜ್ ಆಗಿದೆ, ಸಂಪೂರ್ಣ ಒಂದು ವಿಷಾಂತರಗಳಾಗ್ತಾ ಇದ್ದಾವೆ. ಯಾಕಂದ್ರೆ ಈ ಬಾರಿ ಸ್ವತಃ ಭಾರತದಲ್ಲೇ ಹೂಡಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಎಲಾನ್ ಮಾಸ್ಕ್ ಮಾಡಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಭಾರತದಲ್ಲೇ ಟೆಸ್ಲಾ ಕಾರುಗಳ ಉತ್ಪಾದನೆ ಕೂಡ ಆಗೋದಕ್ಕೆ ಶುರು ಆಗುತ್ತೆ. ಹೀಗಾಗಿ ಇದು ಕೂಡ ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಬೆಳವಣಿಗೆ ಆಗಿತ್ತು. ಅದಾದ ಮೇಲೆ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಭಾಗವಹಿಸ್ತಾರೆ ಜೂನ್ 21-20ನೇ ತಾರೀಕಿಗೂ. ಆ ಸಂದರ್ಭದಲ್ಲಂತೂ ಅದು ಗಿನ್ನಿಸ್ ರೆಕಾರ್ಡ್ಗೂ ಕೂಡ ದಾಖಲಾಗುತ್ತೆ. ಯಾಕಂದ್ರೆ 135ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಒಂದೇ ಸ್ಥಳದಲ್ಲಿ ಯೋಗವನ್ನ ಕೂಡ ಮಾಡಲಾಗುತ್ತೆ. ಹೀಗಾಗಿ ಅದು ಗಿನ್ನಿಸ್ ರೆಕಾರ್ಡ್ಗೂ ಕೂಡ ದಾಖಲಾಯಿತು. ಆ ಮೂಲಕವಾಗಿ ಭಾರತದ ಸಾಫ್ಟ್ ಪವರ್ ಇದೆಯಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಂದಿಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಿಡಿತವನ್ನ ಸಾಧಿಸೋದಕ್ಕೆ, ಗಟ್ಟಿಯಾಗಿರ್ತಕ್ಕಂಥ ಧ್ವನಿಯನ್ನ ಮೊಳಗಿಸೋದಕ್ಕೆ ಕೂಡ ಈ ಯೋಗ ಡೇ ಕಾರಣ ಆಯಿತು ಅಂತ ಕೂಡ ಒಂದು ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆಯಿಂದ ನೋಡಿ, ಭಾರತ ಅಂದ್ರೆ ಬಾಲಿವುಡ್ ಮೂಲಕವಾಗಿ ನೋಡುವಂತ ದೃಷ್ಟಿಕೋನ ಇದ್ದದ್ದು ಈಗ ಸಂಸ್ಕೃತಿ ಮೂಲಕವಾಗಿ ನೋಡುವಂತ ದೃಷ್ಟಿಕೋನಕ್ಕೆ ಒಂದು ಅಂತರವನ್ನ ಅಂದ್ರೆ ಅದರ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಡೆವಲಪ್ಮೆಂಟ್. ಅದಾದ ಮೇಲೆ ಶುರು ಆಗುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ಟೇಟ್ ವಿಸಿಟ್. ಅಂದ್ರೆ ಒಂದು ಅಮೆರಿಕ ದೇಶದ ಅತಿಥಿಯಾಗಿ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು, ಒಂದು ಅಧಿಕೃತ ಅತಿಥಿಯಾಗಿ ಅಲ್ಲಿಯ ಸರ್ಕಾರ ಇನ್ವೈಟ್ ಮಾಡಿದಾಗ ಅದಕ್ಕೆ ಸಿಗುವಂತ ಪ್ರೋಟೋಕಾಲ್ ಗಳಿರ್ಬೋದು, ಅಲ್ಲಿ ಇದ್ದಂತ ಕಾರ್ಯಕ್ರಮಗಳಿರ್ಬೋದು, ಸ್ವಾಗತ ಇರ್ಬೋದು, ಪ್ರತಿಯೊಂದು ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ಲಾಗುತ್ತೆ. ಅವ್ರ ವೈಟ್ ಹೌಸ್ಗೆ ಕೂಡ ಸ್ವಾಗತವನ್ನ ಕೋರ್ಲಾಗುತ್ತೆ. ಅಲ್ಲಿ ಸಾಂಪ್ರದಾಯಿಕ ಮತ್ತು ಮಿಲಿಟರಿ ಸ್ವಾಗತವನ್ನ ಮೋದಿ ಅವರಿಗೆ ಕೋರ್ಲಾಗುತ್ತೆ. 19 ಸುತ್ತಿನ ತೋಪನ್ನ ಕೂಡ ಅಲ್ಲಿ ಹಾರಿಸಲಾಗುತ್ತೆ. ಹೀಗಾಗಿ ಅದು ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಮೂವ್. ಮತ್ತು ಮೊದಲ ಬಾರಿಗೆ ವೈಟ್ ಹೌಸ್ಗೆ ಸುಮಾರು 5,000 to 6,000 ಭಾರತೀಯರ ಬರೋದಕ್ಕೂ ಕೂಡ ಅಲ್ಲಿ ಅನುಮತಿ ಸಿಕ್ಕಿರುತ್ತೆ ಈ ಬಾರಿ. ಹೀಗಾಗಿ ಅದು ಒಂದು ಅನಿವಾಸಿ ಭಾರತೀಯರ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಮಹತ್ವವಾಗಿರ್ತಕ್ಕಂಥದ್ದು. ಅದಾದ ಮೇಲೆ ದ್ವಿಪಕ್ಷೀಯ ಮಾತುಕತೆಗಳಾಗುತ್ತೆ. ಸತತವಾಗಿ ಸುಮಾರು 2 ಗಂಟೆಗಳ ಕಾಲ ಮೋದಿ ಮತ್ತೆ ಬೈಡನ್ ಮಧ್ಯದಲ್ಲಿ ನಡೆಯತಕ್ಕಂಥ ಮಾತುಕತೆಗಳದು. ಆ ಸಂದರ್ಭದಲ್ಲಿ 5 ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ರಕ್ಷಣೆ, ಔಷಧಿ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಆಮೇಲೆ ಜೊತೆಗೆ ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಈ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಪ್ಪಂದಗಳಾಗ್ತವೆ. ನೋಡಿ, ಇಷ್ಟು ದಿನ ಭಾರತದಲ್ಲಿ ಒಂದು ರೆವಲ್ಯೂಷನ್ ಸದ್ದಿಲ್ಲದೆ ನಡೆದೋಗಿತ್ತು. ಏನಂದ್ರೆ ಯೂರಿಯಾ ಉತ್ಪಾದನೆ, ನ್ಯಾನೋ ಯೂರಿಯಾವನ್ನ ಬೇವು ಲೇಪಿತವಾಗಿ ಉತ್ಪಾದನೆ ಮಾಡುವಂತದ್ದು ಕೇವಲ ಕೃಷಿಗೆ ಮಾತ್ರ ಅದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಯೂರಿಯಾ. ಆ ಯೂರಿಯಾ ಈಗ ಅಮೆರಿಕಕ್ಕೂ ಕೂಡ ಇನ್ನು ಎಕ್ಸ್ಪೋರ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಆ ಮೂಲಕವಾಗಿ ಭಾರತಕ್ಕೆ ಎಕ್ಸ್ಪೋರ್ಟ್ ಆದಾಯ ಬರೋದಕ್ಕೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗುತ್ತೆ. ಜೊತೆಗೆ ರಕ್ಷಣೆ ವಿಚಾರಕ್ಕೆ ಬಂದಾಗ ಪ್ರೆಡಿಟರ್ ಡ್ರೋನ್ಸ್ ಇರ್ಬೋದು, MQ-9 ರಿಪಲ್ ಡ್ರೋನ್ಸ್ ಅಂತ ಕೂಡ ಹೇಳಲಾಗುತ್ತೆ. ಭಾರತದ ನೇವಿ, ಆರ್ಮಿ, ಏರ್ ಫೋರ್ಸ್ ಮೂರಕ್ಕೂ ಕೂಡ ಅದು ಅವಶ್ಯಕತೆ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಒಪ್ಪಂದಗಳು ಸಂಪೂರ್ಣವಾದವು. ಇನ್ನು ಎಲೆಕ್ಟ್ರಿಕ್ GE ಕಂಪನಿಯ ಒಂದು ಇಂಜಿನ್, ಫೈಟರ್ ಜೆಟ್ ಇಂಜಿನ್, ಅದು ಭಾರತದಲ್ಲೇ ಇನ್ನು ತಯಾರಾಗುತ್ತೆ. ತೇಜಸ್ MK-2 ಅಲ್ಲಿ ಅದು ಬಳಕೆ ಕೂಡ ಆಗುತ್ತೆ. ಹೀಗಾಗಿ ಒಂದು ರಕ್ಷಣೆ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪ್ರವಾಸ, ಜೊತೆಗೆ ವಿಶ್ವಾಸದ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜೊತೆಗೆ ಕೂಡ ಈಗ ಅಮೆರಿಕ ಪ್ರವಾಸ 4 ದಿನಗಳ ಕಾಲ ಆಯ್ತು. ಇವತ್ತಿನಿಂದ 2 ದಿನಗಳ ಕಾಲ ಈಜಿಪ್ಟ್ ಪ್ರವಾಸ ನಡೆಯುತ್ತೆ. ಸೊ ಈಜಿಪ್ಟ್ ಹಾಗೆ ಭಾರತದ ನಂಟು ಯಾವ ರೀತಿ ಆಗಿದೆ, ಜೊತೆಗೆ ಯಾವ ರೀತಿಯಾಗಿ ಒಪ್ಪಂದಗಳು ನಡೆಯುವಂತಹ ಸಾಧ್ಯತೆಗಳಿದೆ ಈಜಿಪ್ಟ್ ನ ವಿಚಾರ ಕೇಳೋದಾದ್ರೆ? ಯಾವುದೇ ದೇಶ ಇರ್ಲಿ ಶ್ರುತಿ, ಅದರ ಒಂದು ದ್ವಿಪಕ್ಷೀಯ ಸಂಬಂಧ ಇರುತ್ತಲ್ಲ, ಒಂದು ದೇಶದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಭವಿಷ್ಯದ ದೃಷ್ಟಿಯಿಂದ ನೋಡಿದಾಗ ಸಾಕಷ್ಟು ದೇಶಗಳ ಆಗುವಂತ ಹೊಂದಾಣಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಲಾಭದಾಯಕವಾಗಿರ್ತವೆ. ಅದೇ ದೃಷ್ಟಿಯಿಂದ ಈಜಿಪ್ಟ್ ಅನ್ನ ಕೂಡ ನೋಡ್ತಾ ಇದ್ರೆ ಒಂದು ರೀತಿಯಿಂದ ನೆಗ್ಲೆಕ್ಟ್ ಆಗಿತ್ತ ಭಾರತದ ದೃಷ್ಟಿಯಲ್ಲಿ ಈಜಿಪ್ಟ್ ಅಂತ ಕೂಡ ಇಲ್ಲಿ ಪ್ರಶ್ನೆ ಮೂಡ್ತವೆ. ಯಾಕಂದ್ರೆ 1997ರಿಂದ ಇಲ್ಲಿಯವರೆಗೂ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿ ಕೂಡ ಅಲ್ಲಿಗೆ ದ್ವಿಪಕ್ಷೀಯ ಸಂಬಂಧಿತವಾಗಿರುವಂತಹ ದ್ವಿಪಕ್ಷೀಯ ಮಾತುಕತೆಗಂತ ಭೇಟಿಯನ್ನ ಕೊಟ್ಟಿರ್ಲಿಲ್ಲ. ಮಧ್ಯದಲ್ಲಿ ಕೆಲ ಪ್ರಧಾನಿಗಳು ಭೇಟಿಯನ್ನ ಕೊಟ್ಟಿದ್ರು, ಆದ್ರೆ ಅದು ಮಲ್ಟಿಲ್ಯಾಟರಲ್ ಫೋರಂ ಆದಂತ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿದ್ರೆ ಹೊರತು ಒಂದು ಸ್ಟೇಟ್ ಗೆಸ್ಟ್ ಆಗಿ ದ್ವಿಪಕ್ಷೀಯ ಮಾತುಕತೆ ಹಿನ್ನೆಲೆಯಲ್ಲಿ ಭೇಟಿಯನ್ನ ಕೊಟ್ಟಿರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನೋಡಿ ಕರೆನ್ಸಿ ವಿಚಾರಕ್ಕೆ ಬಂದಾಗ ಡಿ-ಡಾಲರೈಸೇಷನ್ ಅಂತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಡಿ-ಡಾಲರೈಸೇಷನ್ ಅಂದ್ರೆ ಇಷ್ಟು ದಿನಗಳ ಕಾಲ ಈ ಯಾವುದೇ ಒಂದು ಒಪ್ಪಂದಗಳಾದಾಗ ಅಥವಾ ಯಾವುದೇ ಮಾತುಕತೆಗಳು ಏನೇ ಖರೀದಿಗಳಾಗ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಗಳಾಗ್ಲಿ ಡಾಲರ್ಗಳ ಮೂಲಕವಾಗಿ ಆಗ್ತಾ ಇತ್ತು. ಒಂದು ಅಂತಾರಾಷ್ಟ್ರೀಯ ಕರೆನ್ಸಿ ಅಂತ ಎಲ್ಲ ದೇಶಗಳು ಕೂಡ ಒಂದು ಅನಧಿಕೃತವಾಗಿ ಒಪ್ಪಿಕೊಂಡಿದ್ದು. ಆದ್ರೆ ಈಗ ಅದು ಬದಲಾವಣೆ ಆಗ್ತದೆ. ಭಾರತದ ರೂಪಿ ಕೂಡ ಇವತ್ತು 14 ದೇಶಗಳಲ್ಲಿ ಜೊತೆಯಲ್ಲಿ ನೇರವಾದಂತಹ ಸಂಬಂಧಕ್ಕೆ ಕಾರಣ ಆಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಮಾತುಕತೆಗಳು ನಡೆಯುವಂತ ಸಾಧ್ಯತೆಗಳಿದ್ದಾವೆ. ರಕ್ಷಣೆ ಎಕ್ಸ್ಪೋರ್ಟ್ ಇಷ್ಟು ದಿನ ಭಾರತ ಕೇವಲ ಒಂದು ಶಸ್ತ್ರಾಸ್ತ್ರಗಳ ಇಂಪೋರ್ಟ್ ದೇಶ ಆಗಿತ್ತು, ಈಗ ಎಕ್ಸ್ಪೋರ್ಟ್ ದೇಶ ಕೂಡ ಆಗಿ ಬದಲಾವಣೆ ಆಗ್ತಾ ಇದೆ. ಈ ಬಾರಿ ಸುಮಾರು 14,000 ಕೋಟಿ ರೂಪಾಯಿ ಇಕ್ವಿಪ್ಮೆಂಟ್ಸ್ ಗಳನ್ನ ಶಸ್ತ್ರಾಸ್ತ್ರಗಳನ್ನ ಭಾರತ ಎಕ್ಸ್ಪೋರ್ಟ್ ಮಾಡಿದೆ, ಅಂದ್ರೆ ಬೇರೆ ದೇಶಕ್ಕೆ ರಫ್ತು ಮಾಡಿದೆ, ಮಾರಾಟವನ್ನ ಮಾಡಿದೆ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾತುಕತೆಗಳು ನಡೀತವೆ. ಯಾಕಂದ್ರೆ ಇವತ್ತು ತೇಜಸ್ ಸಾಕಷ್ಟು ದೇಶಗಳ ಅವಶ್ಯಕತೆ ಇದೆ, ಪ್ರಚಂಡನ ಅವಶ್ಯಕತೆ ಇದೆ. ನಾವಿನ್ನ ನೋಡ್ತಾ ಇದ್ವಿ ಕೆಲವು ವಿಯೆಟ್ನಾಂ ರೀತಿಯಾಗಿ ದೇಶಗಳಂತೂ ಬ್ರಹ್ಮೋಸ್ ಅನ್ನ ಪಡೆದುಕೊಳ್ತಾ ಇದಾವೆ. ಹೀಗಾಗಿ ಆ ನಿಟ್ಟಿನಲ್ಲೂ ಕೂಡ ಇದು ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು. ಇನ್ನ ಬ್ಯಾಕ್ ಹೋಮ್ ಒಂದು ರೀತಿಯಿಂದ ಮೋದಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಯನ್ನ ಇರಲಿ, ಎಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಚಸ್ಸು ಬಂದ್ರು ಕೂಡ ಅವರು ಮುಸ್ಲಿಂ ವಿರೋಧಿ ಅಂತಕ್ಕಂಥ ಹಣೆಪಟ್ಟಿಯನ್ನ ಅವರ ಅಪೋಸಿಷನ್ ಅವರು ಅಥವಾ ಅಪೋಸಿಟ್ ಇರ್ತಕ್ಕಂಥವ್ರು ಅವರ ವಿರೋಧಿಗಳು ನಿರಂತರವಾಗಿ ಕಟ್ಟುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನೋಡಿದಾಗ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿ ಭಾರತದಲ್ಲೂ ಕೂಡ ಮೊನ್ನೆ ತಾನೇ ಮುಂಬೈನಲ್ಲಿ ಅಹಮದಿ ಕಮ್ಯುನಿಟಿ ಅವರ ಮಾಸ್ಕಿಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಕೂಡ ಈ ಬಾರಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ದೃಶ್ಯವನ್ನ ನಾವು ಈಜಿಪ್ಟ್ ನಲ್ಲಿ ನೋಡ್ತೀವಿ. ಸುಮಾರು 11ನೇ ಶತಮಾನದಲ್ಲಿ ಸ್ಥಾಪಿಸಲಾದಂತ ಅಲ್ ಹಕೀಮ್ ಅಂತಕ್ಕಂಥ ಒಂದು ಮಾಸ್ಕ್, ಆ ಮಾಸ್ಕಿಗೆ ಈ ಬಾರಿ ನರೇಂದ್ರ ಮೋದಿ ಅವರಲ್ಲಿ ವಿಶೇಷವಾದಂತ ಭೇಟಿಯನ್ನ ಕೊಡ್ತಾರೆ. ಅದನ್ನ ಬೋಹ್ರಾ ಕಮ್ಯುನಿಟಿ ಅವರು ನೋಡ್ಕೊಳ್ತಾರೆ. ಭಾರತದ ಮುಸ್ಲಿಮರಲ್ಲಿ ಬೋಹ್ರಾ ಮುಸ್ಲಿಮರು ಮತ್ತೆ ನರೇಂದ್ರ ಮೋದಿ ಅವರ ಮಧ್ಯದಲ್ಲಿ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನ ಸಾಕಷ್ಟು ಬಾರಿ ನಾವು ಗಮನಿಸಿದೀವಿ ಕೂಡ. ಈಗ ಆ ಸಂಬಂಧ ಮತ್ತೊಂದು ಮಜಲಿಗೆ ಹೋಗುವಂತದ್ದು. ಯಾಕಂದ್ರೆ ಅದನ್ನ ಬೋಹ್ರಾ ಕಮ್ಯುನಿಟಿಯವರು ಸರಿಸುಮಾರು 1970ರಿಂದ ಆ ಮಾಸ್ಕ್ ಅನ್ನ ಮರು ಬಿಲ್ಡ್ ಅಂತ ಮಾಡಿದ್ರು. ಅದು ಸಂಪೂರ್ಣವಾದಂತ ಒಂದು ರಿವ್ಯೂನ್ ಆಗಿರ್ತಕ್ಕಂಥ ಸ್ಥಿತಿಯಲ್ಲಿತ್ತು. ಅದನ್ನ ಸಂಪೂರ್ಣವಾಗಿ ರೀಬಿಲ್ಡ್ ಮಾಡ್ಲಾಯ್ತು. ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ತಿರುತ್ತಾರೆ ಬೋಹ್ರಾ ಕಮ್ಯುನಿಟಿ ಅವರು. ಹೀಗಾಗಿ ಬೋಹ್ರಾ ಮುಸ್ಲಿಮರು ಅಲ್ಲಿ ಕೂಡ ಭೇಟಿಯನ್ನ ಇವತ್ತು ನರೇಂದ್ರ ಮೋದಿ ಅವರು ಕೊಡ್ತಾರೆ. ಈಜಿಪ್ಟ್ ಪ್ರವಾಸದ ವೇಳೆಯಲ್ಲಿ ಹೇಗೆ ಅಮೆರಿಕಾದಲ್ಲಿ ಅಲ್ಲಿರ್ತಕ್ಕಂಥ ಇಂಟೆಲೆಕ್ಚುಯಲ್ಸ್, ಉದ್ಯಮಿಗಳು, ಅಲ್ಲಿರ್ತಕ್ಕಂಥ ಅತ್ಯುನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ರು, ದುಂಡು ಮೇಜಿನ ಸಭೆಯನ್ನ ನಡೆಸಿದ್ರು, ಅದೇ ರೀತಿಯಾಗಿ ಈಜಿಪ್ಟ್ ನಲ್ಲೂ ಕೂಡ ನಡೆಸ್ತಾರೆ. ಅಲ್ಲಿ ಪ್ರೆಸಿಡೆಂಟ್ ಸಿಸಿ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ಆಡ್ತಾರೆ. ಈಗ ಮೊನ್ನೆ ನಾವು ಜನವರಿ 26ಕ್ಕೆ ಗಮನಿಸಿದ್ವಿ, ಸ್ಟೇಟ್ ಗೆಸ್ಟ್ ಆಗಿ ಅವರನ್ನ ಆಹ್ವಾನ ಮಾಡಲಾಗಿತ್ತು. ಭಾರತದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅತಿಥಿಯಾಗಿ ಅವರನ್ನ ಒಂದು ಆಹ್ವಾನ ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಆ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲೂ ಕೂಡ ಇದು ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನ ಈಜಿಪ್ಟ್ ಈ ಬಾರಿ ವಹಿಸುತ್ತೆ. ಯಾಕಂದ್ರೆ ಈಜಿಪ್ಟ್ ಒಂದು ಮುಸ್ಲಿಂ ಮೆಜಾರಿಟಿ ನೇಷನ್ ಕೂಡ ಆಗಿರೋದ್ರಿಂದಾಗಿ ಸಾಕಷ್ಟು ವಿಚಾರದಲ್ಲಿ ಭಾರತಕ್ಕೆ ಸಹಕಾರದ ಅವಶ್ಯಕತೆ ಇರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಇವತ್ತು ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಭೇಟಿಯನ್ನು ಕೊಟ್ಟು ಚರ್ಚೆಯನ್ನ ನಡೆಸ್ತಾರೆ. ಒಟ್ಟಾರೆಯಾಗಿ ಒಂದು ಕಡೆಯಿಂದ ವ್ಯಾಪಾರ, ಮತ್ತೊಂದು ಕಡೆಯಿಂದ ಜನಸಂಪರ್ಕ, ಮಗದೊಂದು ಕಡೆಯಿಂದ ಎರಡು ದೇಶಗಳ ಸಂಬಂಧ ವೃದ್ಧಿ, ಮೂರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಒಂದು ಕುತೂಹಲ ಮುಸ್ಲಿಂ ಸಮುದಾಯದಲ್ಲೂ ಇದೆ, ಅಲ್ಲಿ ಯಾವ ರೀತಿಯಂತ ಮಾತುಕತೆಯನ್ನ ಆಡ್ತಾರೆ. ಯಾಕಂದ್ರೆ ಸಾಕಷ್ಟು ಬಾರಿ ಏನಾಗುತ್ತೆ, ಇಮೇಜ್ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಆತನ ಇಮೇಜ್ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡುತ್ತಲ್ಲ, ಆ ಇಮೇಜ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅದು ಸಹಕಾರಿ ಮಾಡುತ್ತಾ ಅನ್ನೋದು ಕೂಡ ಈಗ ಪ್ರಶ್ನೆಗಳಿದಾವೆ. ಒಟ್ಟಾರೆ ಈಜಿಪ್ಟ್ ಪ್ರವಾಸ ಕೂಡ ಭಾರತದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಶ್ರುತಿ, ಎಕ್ಸಾಕ್ಟ್ಲಿ ಗುಡಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಇನ್ನಷ್ಟು ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡೋದು ಬಾಕಿ ಇದೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.